ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಗುರುವಾರ ಸಂಜೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಒಂದಷ್ಟು ಹಣ್ಣು ಮತ್ತು ಹೂಗಳನ್ನು ಹಾರ್ವೆಸ್ಟ್ ಮಾಡ್ತಾ, ಅಂದರೆ ಗುಲಾಬಿ ಹೂಗಳು ತುಂಬಾ ಬಿಟ್ಟಿರೋದ್ರಿಂದ ಒಂದಷ್ಟು ದೇವ್ರ ಫೋಟೋಗೂ ಬೇಕು, ಜೊತೆಗೆ ರಾಯರ ಮಠಕ್ಕೆ ಇವತ್ತು ಗುರುವಾರ ಆಗಿರೋದ್ರಿಂದ ಪ್ರತಿ ಗುರುವಾರ ನಾನು ರಾಯರ ಮಠಕ್ಕೆ ಹೋಗ್ತೀನಿ. ಹಂಗಾಗಿ ಇವತ್ತು ರಾಯರ ಮಠಕ್ಕೂ ಸ್ವಲ್ಪ ಹೂ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋನು ಮಾಡ್ದಂಗೆ ಆಗುತ್ತೆ, ಜೊತೆಗೆ ಹಣ್ಣು ಹೂವು ಎಲ್ಲನೂ ಹಾರ್ವೆಸ್ಟ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ, ಒಂದು ಲೈಕು ಶೇರು ಕಮೆಂಟು ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಅಂತ ಕೇಳಿಕೊಂಡು ಬನ್ನಿ. ಇವಾಗ ಫಸ್ಟು ಗುಲಾಬಿ ಹೂಗಳನ್ನು ಕಟ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಮೇಲ್ಗಡೆ ಹಣ್ಣುಗಳಿರೋದು ಮತ್ತು ಕೆಳಗಡೆ ಫ್ಲೋರಲ್ಲಿ ಒಂದು ಹಣ್ಣು, ಅಂದರೆ ಅದು ಮಿಲಿಯನ್ ಚೆರಿ ಏನು ಬರುತ್ತೆ ಅದು ಒಂದು ಈ ಸಲ ಹಾರ್ವೆಸ್ಟ್ ಮಾಡಿದ್ರೆ ಇನ್ನು ಒಂದು ಸಲಿಗೆ ಹಾರ್ವೆಸ್ಟ್ ಮಾಡ್ಬೋದು ಅಷ್ಟೇ. ಇದು ಹಣ್ಣುಗಳು ಮತ್ತು ಹೂಗಳನ್ನು ಹಾರ್ವೆಸ್ಟ್ ಮಾಡೋಣ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಮೇಲ್ಗಡೆ ನಾನು ನಿನ್ನೆ ಸೀಡ್ಸ್ಗಳೆಲ್ಲನೂ ಹಾಕಿದ್ದೆ ಸ್ನೇಹಿತರೆ. ಅದೇನಾಗೋಗಿದೆ ಅಂದರೆ ಒಂದೆರಡು ಇಲಿ ಸೇರ್ಕೊಂಡ್ಬಿಟ್ಟಿದೆ. ಅದು ಏನು ಗತಿ ಮಾಡಿದೆಯೋ ಏನೋ ಗೊತ್ತಿಲ್ಲ. ನಾನು ಮೇಲ್ಗಡೆನೇ ಹೋಗಿಲ್ಲ. ನೋಡೋಣ, ಇವತ್ತು ಕೆಳಗಡೆ ಇದು ಹೂಗಳನ್ನು ಹಾರ್ವೆಸ್ಟ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆ ಹೋಗ್ತೀನಿ. ನೋಡೋಣ, ದೇವದಯೆಯಿಂದ ಏನೂ ಮಾಡಿಲ್ಲ ಅಂತಂದರೆ ಬಚಾವು. ಏನಾದ್ರು ಕೆದಕಿ ಏನಾದರೂ ಎಲ್ಲನೂ ತಿಂದಾಕಿದರೆ ನೆನ್ನೆದು ವೇಸ್ಟ್ ಆಗಿಬಿಡುತ್ತೆ. ಈಗ ತಡ ಮಾಡೋದು ಬೇಡ, ಬನ್ನಿ ಇವಾಗ ಹೂಗಳನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಮೇಲ್ಗಡೆ ಹೋಗಿ ಸಪೋಟಗಳನ್ನೆಲ್ಲನೂ ತೆಗೆಣೆ ಸ್ನೇಹಿತರೆ. ಈಗ ಫಸ್ಟು ನಾನು ರೆಡ್ ಕಲರ್ ನೋಡಿ, ಇಷ್ಟು ಬಟನ್ಸು ಮತ್ತು ರೆಡ್ ರೋಸು ಸಿಕ್ಕಿರೋದು. ಈಗ ನೋಡಿ ಸ್ನೇಹಿತರೆ, ಪೂರ್ತಿ ಇದು ಏನು ಕ್ರೀಮ್ ಕಲರ್ ಫ್ಲವರ್ ಏನಿದೆ ಅದನ್ನು ಇವಾಗ ಕಟ್ ಮಾಡ್ತೀನಿ. ಕೆಲವೊಂದೆಲ್ಲ ಬಾಡೋಗಿದೆ, ಅಂದರೆ ಬಿಸಿಲು ಜಾಸ್ತಿ ಇದೆಯಲ್ಲ, ಹಾಗಾಗಿ ಕೆಲವು ಹೂಗಳು ಬಾಡ್ಕೊಂಡಿರೋಂಥದ್ದನ್ನೆಲ್ಲನೂ ಕಟ್ ಮಾಡಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್, ನೋಡ್ತಾ ಇದ್ರೆ ಒಂಥರ ಅನ್ಸುತ್ತೆ ನನಗೆ. ಇದೆರಡು ಕಲರ್ ತೊಗೊಂಡಿದ್ದೀನಿ.
ಬಾಕ್ಸಲ್ಲಿ ಒಂದು ಬಾಕ್ಸು ಸಿಕ್ಕಿದೆ ನೋಡಿ ಸ್ನೇಹಿತರೆ. ಇಷ್ಟು ಹೂಗಳು ಇವು. ಬನ್ನಿ ಇವಾಗ ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇಷ್ಟು ಅಂದರೆ ಒಂದು ದೊಡ್ಡ ಬಾಕ್ಸಲ್ಲಿ ಪೂರ್ತಿ ಸಿಕ್ಕಿದೆ ಹೂವು. ಆಲ್ಮೋಸ್ಟ್ ಇಲ್ಲ ಅಂದರೂ ಗುಲಾಬಿ ಒಂದು 4 ಕಲರು ಇರುವಂಥ ಹೂಗಳು ಸಿಕ್ಕಿದೆ. ಜೊತೆಗೆ ಸ್ವಲ್ಪ ಗಣಗ್ಲೆ ಹೂವು ತೊಗೊಂಡಿದ್ದೀನಿ, ಯಾಕೆಂದರೆ ರಾಯರ್ ಫೋಟೋಗೆ ಇಡಬೇಕು. ಹಾಗಾಗಿ ಇವತ್ತು ಇಷ್ಟು ಸಿಕ್ಕಿದೆ ನೋಡ್ಬೋದು. ಈಗ ಬನ್ನಿ, ಈಗ ಇಲ್ಲಿ ಮಿಲಿಯನ್ ಚೆರಿ ಇದೆ, ಅದನ್ನು ಕೂಡ ತೆಗೆಯೋಣ. ನೋಡಿ ಇಲ್ಲೊಂದಿದೆ, ಮತ್ತು ಇಲ್ಲೆರಡಿದೆ, ಮತ್ತು ಇಲ್ಲೆರಡಿದೆ ನೋಡಿ. ಇದನ್ನು ಬಟ್ಟೆ ಮುಚ್ಚಿದ್ದೀನಿ ನಾನು, ಆದ್ರೂ ಯಾವ ಒಂದು ಗ್ಯಾಪಲ್ಲಿ ಹೋಗಿ ಕಚ್ಕೊಂಡು ತಿಂದಿದ್ದಾವೆ ನೋಡಿ. ಹಾಗೆಯೇ ಇಲ್ಲೊಂದೆರಡು ಐತೆ ಇಲ್ಲಿ ಒಂದು ಸಣ್ಣ ಸಣ್ಣ ಒಂದೋ ಎರಡೋ ಮಲ್ಬೆರಿ ಹಣ್ಣಾಗೈತೆ ನೋಡಿ ಇಲ್ಲಿ. ಅದು ಆ ಕಡೆ ಇಟ್ಬಿಟ್ಟಿದ್ದೀನಲ್ಲ ಗಿಡ, ಕೈ ಇಟ್ಕಲ್ಲ. ಮಲ್ಬೆರಿ ನೋಡಿ, ಇದು ಒಂದು ರೀತಿ ಊಟಿ ಆ್ಯಪಲ್ ಬರುತ್ತಲ್ಲ ಆ ಥರ. ಈ ಕಡೆ ಇನ್ನೊಂದಿದೆ ತಡೀರಿ. ಒಂದೊಂದು ಅದೇ ಸ್ವಲ್ಪ ಕಲರ್ ಇರೋದನ್ನು ಕೂಡ ತೆಗೆದುಬಿಡ್ತಾಯಿದ್ದೀನಿ, ಯಾಕೆಂದರೆ ಪಕ್ಷಿಗಳು ಬಿಡ್ತಾಯಿಲ್ಲ, ಹಂಗಾಗಿ ತೆಗೆದುಬಿಡ್ತಾಯಿದ್ದೀನಿ ನೋಡಿ. ಇಷ್ಟು ಮಿಲಿಯನ್ ಚೆರಿ ಸಿಕ್ಕಿದೆ ಈ ಸಲ ಅಂತೂ. ಸಿಕ್ಕಾಬಟ್ಟೆ ಫ್ಲವರಿಂಗು ಆಗ್ತಾಯಿದೆ, ಜೊತೆಗೆ ಕಾಯಿಗಳು ಕೂಡ ಸಿಕ್ಕಾಬಟ್ಟೆ ಬಿಡ್ತಿದೆ. ಇಲ್ಲಿ ನೋಡಿ, ಫಸ್ಟು 1-2 ಬಿಟ್ಟಿದ್ದು, ಆಮೇಲೆ ಈ ಸಲ ಸೆಕೆಂಡ್ ಟೈಮು ಒಂದು 20 ಕಾಯಿಗಳಾದವು. ಈಗ ನೋಡಿ ಸಿಕ್ಕಾಬಟ್ಟೆ ಆಗಿದೆ. ಇಲ್ಲಿ ನೋಡಿ ಸಿಕ್ಕಾಬಟ್ಟೆನೇ ಬಿಡ್ತಾಯಿದೆ ಈ ಸಲ. ಈಗ ಬನ್ನಿ ಮೇಲ್ಗಡೆ ಸಪೋಟ ಹಾರ್ವೆಸ್ಟ್ ಮಾಡೋಣ. ಇದಿಷ್ಟು ಸಿಕ್ಕಿದೆ ನೋಡಿ. ಸನ್ಫ್ಲವರು ಫುಲ್ಲು ಒಣಗೋಗಿದೆ ಸ್ನೇಹಿತರೆ, ಅದನ್ನು ಕೂಡ ತೆಗಿಬೇಕು. ಅದನ್ನು ಇವತ್ತು ತೆಗಿಯಲ್ಲ, ನಾಳೆಗೆ ತೆಗಿತೀನಿ. ಈಗ ಬನ್ನಿ ಮೇಲ್ಗಡೆ ಹೋಗುವ. ಈ ಗಿಡದಲ್ಲೂ ಒಂದು ಸ್ವಲ್ಪ ಮಲ್ಬೆರಿ ಸಿಗುತ್ತೆ ನೋಡಿ. ಇದಿಷ್ಟೇ. ಇದನ್ನೊಂದು 2-3 ದಿವಸದಲ್ಲಿ ಸಿಕ್ಕಾಬಟ್ಟೆ ಹಣ್ಣಾಗುತ್ತೆ ಇವು. ಆಮೇಲೆ ಇವನ್ನ ತಗೋಬೋದು ತಿನ್ನೋಕ್ಕೆ. ಬಿಸಿಲು ನೋಡಿ, ಬೆಳಗ್ಗೆ ನೀರು ಹಾಕಿ ಹೋಗಿದ್ದೀನಿ, ಆಗಲೇ ಎಷ್ಟು ಡ್ರೈ ಆಗಿದೆ ನೋಡಿ ಬುಡ, ಸಿಕ್ಕಾಬಟ್ಟೆ. ಬನ್ನಿ ಈಗ ನಾವು ಸಪೋಟ ತೆಗೆಯುವ. ಫಸ್ಟು ಎಲ್ಲ ಕಿತ್ಬಿಟ್ಟು ಈ ಡ್ರಮ್ ಒಳಗಡೆ ಹಾಕ್ಬಿಡ್ತೀನಿ, ಯಾಕೆಂದರೆ ಅದ್ರ ಹಾಲು ಅಂಟುತ್ತೆ ಬಟ್ಟೆಗೆ. ಅಕಸ್ಮಾತು ಪಾತ್ರೆಗೆಲ್ಲ ಹಾಕ್ಬಿಟ್ರೆ ಕೈಗೆಲ್ಲ ಅಂಟುತ್ತೆ. ಹಾಗಾಗಿ ಕಿತ್ತಿದ ತಕ್ಷಣ ಬಂದ್ಬಿಡ್ತೈತೆ ನೋಡಿ. ಇದು ಸ್ವಲ್ಪ ದೂರ ಆಗಿದೆ, ಸ್ಮೆಲ್ ಗಮ್ ಅಂತ ಆಯ್ತದೆ. ಇನ್ನು ಗಿಡನೇ ಒಂದು ರೀತಿ ಖಾಲಿ ಅನಿಸ್ಬಿಡುತ್ತೆ. ನೆಕ್ಸ್ಟು ಅದು ಸಪೋಟ ಬರೋ ತನಕ ಗಿಡ ಒಂದು ರೀತಿ ಖಾಲಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ದೂರ ಆಗ್ಬಿಟ್ಟೈತೆ ನೋಡಿ, ಹಿಂಗೆ ಅಮ್ಕಿದ್ರೆ ಪಿಚ ಅಂತೈತೆ. ಈ ಸಲ ಜಾಸ್ತಿ ಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಸೈಜ್ ಕಮ್ಮಿ.
ಬಟ್ಟೆಗೆಲ್ಲ ಆಗ್ಬಿಡ್ತಾ ಅಲ್ಲಿ. ಇದು ಹಣ್ಣಾಗೈತೆ ನೋಡಿ. ಹೇಳಿಲ್ವಾ 1 kg ಅಷ್ಟು ಸಿಗುತ್ತೆ ಇವತ್ತು ನನಗೆ. ಹಣ್ಣುಗಳನ್ನು ಬೆಳೆಯೋದಕ್ಕಿಂತ ಅದ್ರ ತೆಗೆಯೋದಿದೆಯಲ್ಲ, ಅದರಲ್ಲಿರುವಂಥ ಖುಷಿ ಏನು ಹೇಳ್ತೀರಾ ಸ್ನೇಹಿತರೆ. ಅದು ಒಳಗಡೆ ಎಲ್ಲ ಇದೆ, ತಡೀರಿ ಅದನ್ನು ತೆಗೆದುಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದಿದೆ, ಹಣ್ಣಾಗೋಗ್ಬಿಟ್ಟೈತೆ. ಮುಟ್ಟಿದ ತಕ್ಷಣ ಬಂತು ನೋಡಿ, ಫುಲ್ ಹಣ್ಣಾಗೋಗೈತೆ. ಎಷ್ಟು ಗಮ್ಮಂತೈತೆ ಗೊತ್ತಾ. ಇದೆರಡೂ ಹಣ್ಣಾಗ್ಬಿಟ್ಟವೆ, ಗಿಡದಲ್ಲೇ ಹಣ್ಣಾಗ್ಬಿಟ್ಟೈತೆ ಇದು. ಈಗ ಬನ್ನಿ ತೆಗಿತೀನಿ ನೋಡಿ. ಇಷ್ಟು ಒಳ್ಳೆ ಕೋಳಿ ಮೊಟ್ಟೆ ಥರ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ. ಇಷ್ಟು ಸಪೋಟ ಸಿಕ್ಕಿರೋದು ಹತ್ರ 2 kg ಅಷ್ಟಿದೆ ಅಂತ ಅನ್ಕೋತೀನಿ ನಾನು. ಇವಾಗ ಇದೆಲ್ಲ ತೆಗೆದು ಫುಲ್ ಹಾಲು ಅದಕ್ಕೆ ಹಾಕ್ತಾಯಿದ್ದೀನಿ. ತಡೀರಿ, ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ, ಇಷ್ಟು ಸಪೋಟ ಸಿಕ್ಕಿರೋದು. ಇವತ್ತು ಮಾತ್ರ ಭರ್ಜರಿ ಹಾರ್ವೆಸ್ಟ್ ಮಾತ್ರ. ನಮ್ಮ ಗಾರ್ಡನಲ್ಲಿ ಫಸ್ಟು ಟೈಮು ಈ ಥರದ ಇಷ್ಟು ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಿರೋದು ನಾನು. ನೋಡಿ, ಪುಟ್ಟಿ ತುಂಬ ಹಣ್ಣು, ಪುಟ್ಟಿ ತುಂಬ ಹೂವು, ಅಷ್ಟು ಹಾರ್ವೆಸ್ಟ್ ಮಾಡಿರೋದು. ಖುಷಿ ಆಯ್ತೈತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತಿನ ಹಾರ್ವೆಸ್ಟು ಇಷ್ಟ ಆಗಿದೆ. ಸಪೋಟ ಅಂತೂ ಈ ಸಲ ಆಗಲೇ ಹೇಳ್ದಂಗೆ ನಾನು 2 kg ಮೇಲೇ ಸಿಕ್ಕಿರುವಂಥದ್ದು. ಮತ್ತು ಮಿಲಿಯನ್ ಚೆರಿ ನೋಡಿ, ಸಪೋಟ ಹಣ್ಣಾಗಿರೋದು ಹೆಂಗೆ ಕಾಣಿಸ್ತಿದೆ ಅಂತ. ಜಾಸ್ತಿ ದಿನ ಆಗೋಗಿದೆ, ನಾನು ನೋಡ್ಕೊಂಡೇ ಇಲ್ಲ. ಎಷ್ಟೊಂದು ಸಲ ಟೆರೆಸ್ಗೆ ಹೋಗಿದ್ದೀನಿ, ನೋಡ್ಕೊಂಡೇ ಇಲ್ಲ ನಾನು. ಫುಲ್ಲು ಹಣ್ಣಾಗೋಗಿದೆ ಅದು, ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ನಾನು ಮೊನ್ನೆನೂ ಒಂದು ತಿಂದಿದ್ದೀನಿ, ಸಿಕ್ಕಾಪಟ್ಟೆ ಟೇಸ್ಟು, ತುಂಬಾ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಒಂದು 4 ವೆರೈಟಿ ಗುಲಾಬಿಗಳನ್ನು ತೆಗ್ದಿದ್ದೀನಿ. ಇಲ್ಲಿ ನೋಡಿ, ಕಲರ್ ನೋಡಿ ಏನು ಫಸ್ಟ್ ಕ್ಲಾಸಾಗಿದೆ ಅಂತ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನಮ್ಮ ಟೆರೆಸಲ್ಲಿ ಇಷ್ಟೊಂದು ಹೂವು ಇದು ಸೆಕೆಂಡ್ ಟೈಮು ನಾನು ಹಾರ್ವೆಸ್ಟ್ ಮಾಡಿರೋದು. ಮತ್ತು ಹೂವು ಹಣ್ಣು ಎರಡೂ ಕೂಡ ಇವತ್ತು ಫಸ್ಟ್ ಟೈಮ್ ಅಂದ್ಕೊಳ್ಳಿ. ಸಪೋಟನೂ ಇಷ್ಟೊಂದು ಸಿಕ್ಕಿರೋದು ಫಸ್ಟ್ ಟೈಮು, ಹೂವು ಸಿಕ್ಕಿರೋದು ಈ ಥರ ಸೆಕೆಂಡ್ ಟೈಮ್ ಸಿಕ್ಕಿರೋಂಥದ್ದು. ಭಾಳನೇ ಖುಷಿ ಆಯಿತು. ಇವತ್ತಿನ ಹಾರ್ವೆಸ್ಟಿಂಗ್ ಅಂತೂ ಫುಲ್ ಹ್ಯಾಪಿ ನಾನು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ವಿಡಿಯೋನ ಎಂಡ್ ಮಾಡ್ತೀನಿ.